ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ CR ಅಂಡ್ DR ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹೇಗೆ ಹಾಕುವುದು ಸ್ಟೆಪ್ ಬೈ ಸ್ಟೆಪ್ ಮತ್ತು NIC ಇಂದ KE ಅವರೇ ಅಪ್ಲಿಕೇಶನ್ ತಗೋತಿದ್ದಾರೆ. KE ಅವರೇ ವೆಬ್ಸೈಟ್ ನಲ್ಲಿ ತಮ್ಮದೇ ಆದಂತಹ ಮತ್ತೊಂದು ಸಾಫ್ಟ್ವೇರ್ ಬಿಲ್ಡ್ ಮಾಡಿದ್ದಾರೆ. ಆ ಒಂದು ಸಾಫ್ಟ್ವೇರ್ ನಲ್ಲಿ ಹಾಕ್ಬಹುದು. ಸಾಫ್ಟ್ವೇರ್ ಅಂದ್ರೆ ಬೇರೆ ಸಾಫ್ಟ್ವೇರ್ ಆಪ್ ಅಂತಲ್ಲ, ಇದೇ ವೆಬ್ಸೈಟ್ ನಲ್ಲೇ ತಮ್ಮ ಒಂದು ಪೇಜ್ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ನೋಡಬಹುದು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ RPC ಇದೊಂದು ಹಾಕ್ತೇನೆ. HK ಕೂಡ ಸೇಮ್ ಇರುತ್ತೆ. ಈ ಒಂದು ವಿಡಿಯೋ ಸಂಪೂರ್ಣವಾಗಿ ಆನ್ಲೈನ್ ಅಪ್ಲಿಕೇಶನ್ ಹೇಗೆ ಹಾಕುವುದು ಅಂತ ತಿಳಿಸ್ಕೊಡ್ತೇನೆ. ಎಲ್ಲ ಚೇಂಜ್ ಮಾಡಿದ್ದಾರೆ, ಪಿನ್ ಟು ಪಿನ್ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೇನೆ. ಎಲ್ಲ ಚೇಂಜ್ ಮಾಡಿದ್ದಾರೆ ಅಪ್ಲಿಕೇಶನ್ ಮತ್ತು ಸರ್ವರ್ ಕೂಡ ತುಂಬಾನೇ ಚೆನ್ನಾಗಿದೆ. ಅದು ಸಿವಿಲ್ ಕಾನ್ಸ್ಟೇಬಲ್ ತರ ಇಲ್ಲ, ಇದು ಸುಲಭವಾಗಿ ಅಪ್ಲಿಕೇಶನ್ ಹಾಕಬಹುದು. ಆದ್ರೆ ಸ್ಟೆಪ್ಗಳು ಬಹಳಷ್ಟು ಕಠಿಣತೆ ಕೊಟ್ಟಿದ್ದಾರೆ. ನೋಡಬಹುದು ನೀವು ಇಲ್ಲಿ ಒಂಥರ ಹೊಸ ವೆಬ್ಸೈಟ್ ನಂತರ ಕ್ರಿಯೇಟ್ ಮಾಡಿದ್ದಾರೆ. ನೀವು ನೋಡಬಹುದು ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ NIC ಅಂತ ಬರುತ್ತಿತ್ತು, ಈಗ ಏನೂ ಇಲ್ಲ, ಕೇವಲ KE ಮಾತ್ರ ಇದೆ. ಇಲ್ಲಿ ನೀವು ಫಸ್ಟ್ ಗೆ ಅಪ್ಲಿಕೇಶನ್ ಆನ್ಲೈನ್ ಅರ್ಜಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಬರುತ್ತೆ. ಈ ತರ ಬಂದಾಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಕಾಣುತ್ತೆ ನೋಡಿ, ನ್ಯೂ ಯೂಸರ್ಸ್ ಅಂದ್ರೆ ಹೊಸ ಬಳಕೆದಾರರು ಅಂತೇಳಿ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ರೆಸಿಡೆನ್ಷಿಯಲ್ ಇದು ಕೇಳುತ್ತೆ. ನೀವು ಕರ್ನಾಟಕ ರಾಜ್ಯದ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರುವಿರೇ ಅಂತ ತಿಳ್ಕೊಡುತ್ತೆ. ಹೌದು ಅಂತ ಕೊಡಿ. ಹೌದು ಅಂತ ಕೊಟ್ಟು ಇಲ್ಲಿ ನಿಮ್ದು SSLC ರಿಜಿಸ್ಟರ್ ನಂಬರ್ ಹಾಕಿ ವೆರಿಫೈ ಮಾಡಿ. ರಿಜಿಸ್ಟರ್ ಮಾಡಿದಾಗ ಈ ತರ ಒಂದು ರಿಜಿಸ್ಟರ್ ಫಾರ್ಮ್ ಓಪನ್ ಆಗುತ್ತೆ. ಸ್ಕ್ರೋಲ್ ಮಾಡಿ ಮೇಲೆ ಹೋಗಿ, ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಚೂಸ್ ರಿಜಿಸ್ಟ್ರೇಷನ್ ಮೆಥಡ್ ಅಂತ ಇರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿದಾಗ ರಿಜಿಸ್ಟರ್ ಥ್ರೂ ಆಧಾರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದು ಒಂದು ಡಿಕ್ಲರೇಷನ್ ಕೊಟ್ಟು ಪ್ರೊಸೀಡ್ ಅಂತ ಕೊಡಿ. ಪ್ರೊಸೀಡ್ ಅಂತ ಕೊಟ್ಟಾಗ ನಿಮ್ದು ಇಲ್ಲಿ ಮೊಬೈಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊಬೈಲ್ ನಲ್ಲಿ ಆಗ್ತಾ ಇದ್ರೆ ಓಕೆ. ಮೊಬೈಲ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡಬಹುದು ಆಧಾರ್ ಸಂಖ್ಯೆ ನಮೂದಿಸಿ ಇಲ್ಲಿ ಡಿಕ್ಲರೇಷನ್ ಕೊಟ್ಟು OTP ಮೂಲಕ ನಿಮ್ದೊಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. OTP ಮೂಲಕ ರಿಜಿಸ್ಟ್ರೇಷನ್ ಆದ ನಂತರ ಒಂದು ನಿಮ್ದು SSLC ನಿಮ್ಮ ಡೀಟೇಲ್ಸ್ ತೋರಿಸ್ತದೆ. ಅಲ್ಲಿ ಡೀಟೇಲ್ಸ್ ಅನ್ನು ಫಿಲ್ ಮಾಡಿ ನಿಮ್ದೊಂದು ಮತ್ತೆ ನಿಮ್ದು ಡೀಟೇಲ್ಸ್ ಮತ್ತು ಇಮೇಲ್ ID, ಮೊಬೈಲ್ ನಂಬರ್, OTP ಕೇಳುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಸರಿಯಾಗಿ ಹಾಕೊಂಡು ಒಂದು ಫೋಟೋ ಕೇಳುತ್ತೆ. ನಿಮ್ದು ಫೋಟೋನ ಹಾಕಿ ಕ್ಯಾಪ್ಚಾ ಕೋಡ್ ಹಾಕಿ ರಿಜಿಸ್ಟರ್ ಅಂತ ಹೊಡೆದ್ರೆ ಒಂದು ನಂಬರ್ ಜನರೇಟ್ ಆಗುತ್ತೆ. ಅಲ್ಲಿ ಪಾಸ್ವರ್ಡ್ ನೀವು ಎಂಟರ್ ಮಾಡಿರ್ಬೇಕು. ಸರಿಯಾಗಿ ಲಾಗಿನ್ ಮಾಡಿಕೊಂಡು ನೀವು ಒಳ್ಳೆ ಹೋಮ್ ಪೇಜ್ಗೆ ಬರಬೇಕು. ಅಲ್ಲಿ ಹಿಡಿದು ಬರೀ ನಿಮ್ದು ಇಲ್ಲಿವರೆಗೂ ಬರೀ ರಿಜಿಸ್ಟ್ರೇಷನ್ ಆಯ್ತು, ಒಂದು ಫಾರ್ಮ್ ರಿಜಿಸ್ಟ್ರೇಷನ್ ಆಯ್ತು, ನಿಮ್ದು ಅಪ್ಲಿಕೇಶನ್ ಅಲ್ಲ, ಕೇವಲ ರಿಜಿಸ್ಟ್ರೇಷನ್ ಫಾರ್ಮ್ ಆಯ್ತು. ಅದಾದ ನಂತರ ಆ ನಂಬರ್ ಜನರೇಟ್ ಆದ ನಂತರ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ಏನು ಹಾಕಿರ್ತೀರಲ್ವಾ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಬಂದಿರಬೇಕು. ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿ ಎಂಟರ್ ಕೊಡಬೇಕು. ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ನಿಮ್ದು OTP ಹಾಕಬೇಕು. ನಿಮ್ ಪಾಸ್ವರ್ಡ್ ಹಾಕಿದಾಗ ವೆರಿಫೈ ಆಗುತ್ತೆ. ವೆರಿಫೈ ಆದ ನಂತರ ಇಲ್ಲಿ ನಿಮ್ದು 10 ಸ್ಟೆಪ್ಗಳು ಬರುತ್ತೆ. ಇಲ್ಲಿ ನೀವು ನೋಡಬಹುದು ಸುಮಾರು 10 ಸ್ಟೆಪ್ಗಳು ಬರುತ್ತೆ. ಇಲ್ಲಿವರೆಗೂ ನಿಮ್ದು ರಿಜಿಸ್ಟ್ರೇಷನ್ ಫಾರ್ಮ್ ರೆಡಿ ಆದ್ಮೇಲೆ ಲಾಗಿನ್ ಆಗ್ಬೇಕು. ಲಾಗಿನ್ ಆದ ನಂತರ ನಿಮ್ದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಹಿಡಿದು ನಿಮ್ದು ಅಪ್ಲಿಕೇಶನ್ ಸ್ಟಾರ್ಟ್. ನಿಮ್ದು ಇಲ್ಲಿ ಕೆಲವೊಂದು ಡೀಟೇಲ್ಸ್ ತಾನಾಗಿ ತುಂಬಿಕೊಂಡಿರುತ್ತೆ, ಯಾಕೆಂದ್ರೆ SSLC ರಿಜಿಸ್ಟ್ರೇಷನ್ ನಂಬರ್ ಹಾಕಿರ್ತಾರಲ್ಲ ಅದು ತುಂಬಿಕೊಂಡ ನಂತರ ಕೆಲವೊಂದು ಡೀಟೇಲ್ಸ್ ನೀವು ತುಂಬಬೇಕಾಗುತ್ತೆ. ರಿಲಿಜನ್ ಹಾಕಿ ಮತ್ತು ಮಾತೃಭಾಷೆ ಕೂಡ ಕೊಟ್ಟಿದ್ದಾರೆ, ಕನ್ನಡ. ವಿದ್ಯಾರ್ಹತೆ ಬಗ್ಗೆ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ ಅವರೇ. ಮತ್ತು ಮ್ಯಾರಿಡ್ ಇದ್ದರೆ ಮ್ಯಾರಿಡ್, ಅನ್ಮ್ಯಾರಿಡ್ ಇದ್ರೆ ಅನ್ಮ್ಯಾರಿಡ್. ಮೊಬೈಲ್ ನಂಬರು, ಇಮೇಲ್ ಹಾಕಿ ಮತ್ತು ಅಡ್ರೆಸ್ ಕೂಡ ಹಾಕಿ ಮತ್ತು ಸ್ಟೇಟು, ಡಿಸ್ಟಿಕ್, ತಾಲೂಕು, ನ್ಯಾಷನಾಲಿಟಿ ಹಾಕಿ ಸೇವ್ ದ
ಜನರಲ್ ಡೀಟೇಲ್ಸ್ ಅಂತ ಕೊಡಿ. ಕೊಟ್ಟಾಗ ಈ ತರ ಬರುತ್ತೆ, ಸೇವ್ ಇನ್ಫಾರ್ಮೇಶನ್ ಎಸ್, ಸೇವ್ ಅಂತ ಕೊಡಿ. ಜನರಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ಡೀಟೇಲ್ಸ್ ಸೇವ್ ಆದಾಗ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಕೊಟ್ಟಾಗ ಇಲ್ಲಿ ನೋಡಬಹುದು ಜನರಲ್ ಡೀಟೇಲ್ಸ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಮತ್ತು ಕ್ವಾಲಿಫಿಕೇಶನ್ ಡೀಟೇಲ್ಸ್ ನೀವು ಫಿಲ್ ಮಾಡಬೇಕು. ಇಲ್ಲಿ ನೀವು ನೋಡೋದು ಕ್ವಾಲಿಫಿಕೇಶನ್ ಸೆಲೆಕ್ಟ್ ಮಾಡಬೇಕು. 12th ಸ್ಟ್ಯಾಂಡರ್ಡ್ ಇದೆ, 12th ಸ್ಟ್ಯಾಂಡರ್ಡ್. ಪಿ.ಯು.ಸಿ ಆಫ್ಟರ್ 2008 ಅಂತ ಹಾಕಿ, ಏಕೆಂದ್ರೆ ಆಲ್ಮೋಸ್ಟ್ ಈಗ ಅಪ್ಲಿಕೇಬಲ್ ಆಗೋರು ಆಫ್ಟರ್ 2008 ಅಂತಾನೆ ಹೇಳ್ಬೋದು. ಇಲ್ಲಿ ಕೊಟ್ಟಾಗ ನಿಮ್ದು ಪಿ.ಯು.ಸಿ ರಿಜಿಸ್ಟ್ರೇಷನ್, ಎಕ್ಸಾಮಿನೇಷನ್ ಮಂತ್, ಪಾಸಿಂಗ್ ಇಯರ್ ನಿಮ್ದು ಇದರಲ್ಲಿ ಇರುತ್ತೆ, ಪಿ.ಯು.ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ, ಅದು ಹಾಕಿ. ನಿಮ್ಮ ರಿಜಿಸ್ಟರ್ ನಂಬರು, ಪಾಸಿಂಗ್ ಇಯರ್ ಹಾಕಿ ಫ್ಯಾಚ್ ಅಂತ ಕೊಡಿ. ಇಲ್ಲಿ ನಿಮ್ ಫ್ಯಾಚ್ ಆಗುತ್ತೆ, ನಿಮ್ ಡೀಟೇಲ್ಸ್ ಎಲ್ಲ ಕೆಳಗಡೆ ಬಂದಿರುತ್ತೆ, ಫಿಲ್ ಆಗಿರುತ್ತೆ. ನಿಮ್ದು ಮಾರ್ಕ್ಸ್ ಕೂಡ ಎಂಟ್ರಿ ಆಗಿರುತ್ತೆ. ಮಾರ್ಕ್ಸ್ ಅನ್ನು ನೋಡ್ಕೊಂಡು ನಿಮ್ದು ಕಾಲೇಜ್ ಕೂಡ ಬಂದಿರುತ್ತೆ. ಸ್ಟೇಟು, ಡಿಸ್ಟ್ರಿಕ್ಟ್, ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟು, ಡಿಸ್ಟ್ರಿಕ್ಟ್, ಸೇವ್ ಆದ ನಂತರ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ನೋಡಬಹುದು ಎರಡನೇ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಫಿಲ್ ಆಗಿದೆ. ಇನ್ನು ಥರ್ಡ್ ರಿಸರ್ವೇಶನ್ ಸಂಬಂಧಪಟ್ಟಂಗೆ ಕೊಡ್ತಾರೆ. ಇಲ್ಲಿ ನೀವು ನೋಡಬಹುದು ಕ್ಯಾಟಗರಿಯನ್ನು ಚೂಸ್ ಮಾಡ್ಕೋಬೇಕು. ಕ್ಲೈಮ್ ಮಾಡ್ತಿರವಾ ಇಲ್ವಾ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ಇಲ್ಲಿ ನೀವು GM ಹೊರತುಪಡಿಸಿ ಬೇರೆ ವರ್ಗವನ್ನು ಕ್ಲೈಮ್ ಮಾಡಲು ಬಯಸುವಿರಾ ಅಂದ್ರೆ ಬೇರೆ ಕ್ಯಾಟಗರಿ ಅಂದ್ರೆ ಬಯಸಬೇಕು. GM ಇದ್ರೆ ಇಲ್ಲ ಅಂತ ಕೊಡಿ. ನಿಮ್ದು ಕಾಸ್ಟ್ ಇನ್ಕಮ್ದು ಆಡಿ ನಂಬರ್ ಹಾಕಿ. 371 ಬಯಸ್ತೀರಾ ಹೌದು ಅಂತ ಹಾಕಿ, ಇದ್ರೆ ಇಲ್ಲ ಅಂದ್ರೆ ಇಲ್ಲ. ಇನ್ನು KKRD ನಂಬರ್ ಹಾಕಿ ಮತ್ತು ರೂರಲ್ ಬಯಸುವರ ಅಂತ ಹಾಕಿ. ರೂರಲ್ ಇಲ್ಲಿ ಸೇವ್ ಮಾಡಿ. ಇಲ್ಲಿ ರೂರಲ್ ಕ್ವಾಟಾವನ್ನು ಸೇವ್ ಮಾಡಿ. ಮತ್ತು ಕನ್ನಡ ಇದ್ರೆ ಕನ್ನಡನು ಎಸ್ ಹಾಕೊಂಡು ಸೇವ್ ಮಾಡ್ಕೊಳ್ಳಿ. ಇನ್ನು PDP ಇದ್ರೆ PDP ಎಸ್ ಹಾಕಿ ಸೇವ್ ಮಾಡ್ಕೊಳ್ಳಿ. ಕನ್ಫರ್ಮ್ ಆಲ್ ಕ್ಲೈಮ್ಸ್ ಬಿಫೋರ್ ಸೇವಿಂಗ್ ಅಂತ ಕೊಡಿ. ಇಲ್ಲಿ ನೀವು ನೋಡಬಹುದು ಕೇರ್ಫುಲ್ಲಿ ಅಬೌವ್ ಕನ್ಫರ್ಮ್ ಕರೆಕ್ಟ್. ಇವು ಅಷ್ಟು ಫಿಲ್ ಮಾಡ್ಬೇಕಾಗುತ್ತೆ, ಯಾಕೆಂದ್ರೆ ಅಷ್ಟು ಆಗೋದಿಲ್ಲ. ಅಷ್ಟು ನಿಮ್ಗೆ ಅಪ್ಲೈ ಆದ್ರೆ ಫಿಲ್ ಮಾಡಬೇಕು. ಅಲ್ಲಿ ಮೇಲೆ ಏನೇನು ಕ್ಲಿಕ್ ಮಾಡ್ಕೊಂಡ್ ಬಂದಿರ್ತೀರಲ್ವಾ, ಅದರಲ್ಲಿ ನಿಮ್ದು ಕ್ಯಾಟಗರಿ ಫಿಲ್ ಮಾಡಿದ್ರೆ ಎಸ್ ಇದು ಹಾಕಿ. ಮತ್ತೆ ರೂರಲ್ ಕೋಟಾ ಹಾಕಿದ್ರೆ ರೈಟ್ ಹಾಕಿ, ಕನ್ನಡ ಹಾಕಿದ್ರೆ ರೈಟ್ ಹಾಕಿ, ಕಲ್ಯಾಣ ಕರ್ನಾಟಕ ಹಾಕಿದ್ರೆ ರೈಟ್ ಹಾಕಿ, PDP ಹಾಕಿದ್ರೆ ರೈಟ್ ಹಾಕಿ, ಇಲ್ಲ ಅಂದ್ರೆ ನಡೆಯುತ್ತೆ. ಇದಾದ ನಂತರ ಸೇವ್ ರಿಸರ್ವೇಶನ್ ಅಂತ ಬರುತ್ತೆ. ಇಲ್ಲಿ ನೀವು ನೋ ಅಂತ ಹಾಕ್ಬೇಕು. ಹಾಕಿದಾಗ ಇಲ್ಲಿ ನೋ ಅಂತ ಹಾಕಿದಾಗ ಇಲ್ಲಿ ಬರಬಾರ್ದು, ಸೇವ್ ಆಗುತ್ತೆ. ಇಲ್ಲಿ ನಿಮ್ ಡೀಟೇಲ್ಸ್ ಎಲ್ಲ ತುಂಬಿಕೊಂಡು ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡ ನಂತರ ಸೇವ್ ಅಂಡ್ ನೆಕ್ಸ್ಟ್ ಅಂತ ಬರುತ್ತೆ. ಮೂರನೇ ಒಂದು ಕಾಲಮ್ ಫಿಲ್ ಆಗುತ್ತೆ. ಅದರ್ ಇನ್ಫಾರ್ಮೇಶನ್ ಸಂಬಂಧಪಟ್ಟಾಗೆ ಬರುತ್ತೆ. 4ನೇ RD ನಂಬರ್ ಹಾಕಿದಾಗ ನಿಮ್ ಡೀಟೇಲ್ಸ್ ಚೆಕ್. RD ನಂಬರ್ ಅಂತ ಹೊಡೆದಾಗ ನಿಮ್ ಡೀಟೇಲ್ಸ್ ಸರಿಯಾಗಿ ಬರುತ್ತೆ. ಇಲ್ಲಿ ನೀವು ಫಿಲ್ ಮಾಡಿದ್ರೆ ಬರುತ್ತೆ. 371 ಎಸ್ ಕೊಟ್ಟಾಗ ಇಲ್ಲಿ RD ನಂಬರ್ ಬರುತ್ತೆ. ಇಲ್ಲಿ RD ನಂಬರ್ ಹಾಕಿ. ಅದಾದ ನಂತರ ಕನ್ನಡ ಇದ್ರೆ ಕನ್ನಡ ಎಸ್ ಅಂತ ಹಾಕಿ ಸೇವ್. ರೂರಲ್ ಇದ್ರೆ ಸೇವ್ ಅಂತ ಕೊಡಿ. ಅದಾದ ನಂತರ ಕನ್ನಡ ಮೀಡಿಯಂ ಇದ್ರೆ ಎಸ್ ಅಂತ ಹಾಕಿ ಸೇವ್ ಕನ್ನಡ ಮೀಡಿಯಂ ಕ್ಲೈಮ್ ಅಂತ ಕೊಡಿ. ರೂರಲ್ ಆಯ್ತು, ಕನ್ನಡ ಆಯ್ತು. ಇನ್ನು PDP ಇದ್ರೆ PDP ಅಂತ ಎಸ್ ಅಂತ ಕೊಡಿ. ಇಲ್ಲ ಅಂದ್ರೆ ಇಲ್ಲ, ನೋನೆ ಅಂತ ಸೇವ್ ಮಾಡಿ. ಅದು ಸೇವ್ ಮಾಡು ಇಟ್ಕೊಳ್ಳಿ. ನಂತರ ನೀವು ಯಾವ್ಯಾವ ಕ್ಲೈಮ್ ಮಾಡಿದ್ರಲ್ಲ ಅದು ಬಾಕ್ಸ್ ಅನ್ನು ಕ್ಲಿಕ್ ಮಾಡಿಕೊಂಡು ಆಲ್ ರಿಸರ್ವೇಶನ್ಸ್ ಕ್ಲೈಮ್ ಸೇವ್ಡ್ ಫುಲ್ ಸಕ್ಸಸ್ಫುಲಿ ಅಂತ ಇರುತ್ತಲ್ವ, ಅಲ್ಲಿ ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನಿಮ್ದು ಥರ್ಡ್ ನೋಡ್ಬೋದು, ಇಲ್ಲಿ ಮೂರನೇ ಒಂದು ಸ್ಟೆಪ್ ಕ್ಲಿಯರ್ ಆಗಿದೆ. ಇನ್ನು ಅದರ್ ಇನ್ಫಾರ್ಮೇಶನ್ ಇರುತ್ತೆ. ನಿಮ್ದು ಇಲ್ಲಿ ಅರಣ್ಯ ಪ್ರದೇಶ ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ಇಲ್ಲ.
ಮತ್ತೆ ಹೈಟು ಚೆಸ್ಟ್ ಕೇಳುತ್ತೆ. ನಿಮ್ಮದು ಹೈಟು ಚೆಸ್ಟ್ 168 ಹಾಕಿ ಮತ್ತು ಚೆಸ್ಟು 86 ಹಾಕಿ. ಮಿನಿಮಮ್ 86 ಇರಬೇಕು. ನಂತರ ಸರ್ಕಾರಿ ನೌಕರರಾಗಿದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ಇಲ್ಲ. ಅದಾದ ನಂತರ ಸೇವ್ ಮಾಡ್ಕೊಳ್ಳಿ. ನೋಡ್ಬೋದು ಇಲ್ಲಿ ನೀವು ಸೇವ್ ನೆಕ್ಸ್ಟ್ ಅಂತ ಹೊಡಿ. ಕ್ಲಿಕ್ ಒಂದು 4ನೇ ಸ್ಟೆಪ್ನು ಕ್ಲಿಯರ್ ಆಯಿತು. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಕೊಟ್ಟಿದ್ದಾರೆ. ನೀವು ಬಯಸ್ತಿದ್ರೆ ಬಯಸ್ಬೇಕು, ಇಲ್ಲ ಅಂದ್ರೆ ಇಲ್ಲ. ಎಕ್ಸ್ ಡಿಫೆನ್ಸ್ ನೀವು ಇಲ್ಲ ಅಂದ್ರೆ ಆಟೆ ಬಿಟ್ಟರೆ ಒಳ್ಳೆಯದು. ಇನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕಡ್ಡಾಯ ಕನ್ನಡ ಉತ್ತೀರ್ಣರಾಗಿದ್ದೀರಿ ಎಸ್ ಅಂದ್ರೆ ಎಸ್ ಅಂತ ಹಾಕಿ. ನಿಮ್ದು ಕನ್ನಡ ಪರೀಕ್ಷೆಯಲ್ಲಿ ನೋಂದಣಿ ಅಂದ್ರೆ ನಿಮ್ದು ಹಾಲ್ ಟಿಕೆಟ್ ಇದ್ರೆ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ. ಅವ್ರೇನ್ ನಿಮ್ಗೇನ್ ಎಕ್ಸಾಮ್ ನಡೆಸುವುದಿಲ್ಲ. ಕನ್ನಡ ಭಾಷೆ ಮಟ್ಟ ಆಯ್ಕೆ ಮಾಡಿ ಅಂತ ಹೇಳ್ಕೊಡ್ತಾರೆ. ಪ್ರಥಮ ಭಾಷೆಯಾಗಿ ಓದಿದ್ದೇನೆ ಅಂತೇಳಿ ಕೊಡಬೇಕು. ಯಾಕೆಂದ್ರೆ SSLG PUC ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಇದ್ರೆ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಇದ್ರೆ ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಇದ್ರೆ ಥರ್ಡ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ ನೋಡಿ. ಓಕೆನಾ? ನಿಮ್ಮ ವಿರುದ್ಧ ಯಾವುದೇ ಕ್ರಿಮಿನಲ್ ಪ್ರಕರಣ ಇದೆ? ನೋ. ಎಸ್ ಇದ್ದೆ ಆಲ್ಮೋಸ್ಟ್ ಯಾರು ಇರೋದಿಲ್ಲ ಹಾಕೋರು. ನೀವು ಎಂದಾದರೂ ಪ್ರಾಧಿಕಾರದ ಯಾವುದೇ ಪರೀಕ್ಷೆಯಿಂದ ನಿಷೇಧಿಸಿ ಇಲ್ಲ ಅಂತ ಹಾಕಿ ಸೇವ್ ಅಂತ ಕೊಟ್ಟು ಸಕ್ಸಸ್ಫುಲ್ ಆಗಿತ್ತು. ಇಲ್ಲಿ ನೋಡ್ಬೋದು ನೀವು ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ನೋಡ್ಬೋದು 5ನೇ ಸ್ಟೆಪ್ ಕ್ಲಿಯರ್ ಆಯಿತು. ಇನ್ನು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಯಾವ್ಯಾವ ಅಂತೇಳಿ ನೋಡ್ಬೋದು ನೀವು. ಡಾಕ್ಯುಮೆಂಟ್ಸ್ ಅಲ್ಲಿ ನೀವು 3 ಒಂದು ದಾಖಲೆಗಳು ಹಾಕ್ಬೇಕು. ಏನಪ್ಪಾ ಅಂದ್ರೆ ಒಂದು ನಿಮ್ಮ ಫೋಟೋ, ಒಂದು ಸಿಗ್ನೇಚರು ಮತ್ತು ಒಂದು ತಂಬ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ತಂಬ್ ಕೂಡ ಕೊಟ್ಟಿದ್ದಾರೆ. ಲೆಫ್ಟ್ ಹ್ಯಾಂಡ್ ತಂಬ್ ಇಂಕ್ ಇದ್ದಿದ್ದಿರ್ಲಿ ಆನ್ ವೈಟ್ ಪೇಪರ್ ಮೇಲೆ ನೀವು ಸರಿಯಾಗಿ ಟಿಕ್ ಮಾಡಿದಾಗ ಅದು ನಡೆಯುತ್ತೆ. ಅಂದ್ರೆ ಡಾಕ್ಯುಮೆಂಟ್ ಅಪ್ಲೋಡ್ ಆದ ನಂತರ ಪೋಸ್ಟ್ ಸೆಲೆಕ್ಷನ್ ಬರುತ್ತೆ. ನೀವು ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ನಿಮಗೆ ಬೇಕಾದ ಪೋಸ್ಟ್ ಅನ್ನು ಆಯ್ಕೆ ಮಾಡಿ. ಇನ್ನೊಂದು ಖುಷಿ ವಿಚಾರಣೆ ಅಂತ ಹೇಳ್ಬೋದು. ಯಾಕೆಂದ್ರೆ ನೀವು HKಗೆ ನಾನ್ HK ಸಪರೇಟ್ ಅಪ್ಲಿಕೇಶನ್ ಹಾಕುವುದು ಅಗತ್ಯ ಇಲ್ಲ. ಇಲ್ಲಿ 2 ಕ್ಲಿಕ್ ಮಾಡಿದ್ರೆ ಸಾಕು. 2ಕ್ಕ ಕೂಡ ಒಂದೇ ಅಪ್ಲಿಕೇಶನ್. ಇಲ್ಲಿ ನೋಡ್ಬೋದು ನೀವು ಅಪ್ಲೈ ಮಾಡಿದಾಗ ಇಲ್ಲಿ ಏನಂತ ಬರುತ್ತೆ, 2 ಪೋಸ್ಟ್ಗೆ ಅಪ್ಲೈ ಆಗಿದೆ. ಇನ್ನು ನೀವು ಯಾವ ಜಿಲ್ಲೆ ಒಂದು ಅಪ್ಲೈ ಮಾಡ್ತೀರಿ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು HK ನಾನ್ HK ಸಪ್ರೇಟ್ ಡಿಸ್ಟಿಕ್ ಕೊಟ್ಟಿದ್ದಾರೆ. ಸಪ್ರೇಟ್ ಒಂದೇ ಅಪ್ಲಿಕೇಶನ್ ಅಲ್ಲಿ 2 ಡಿಸ್ಟಿಕ್ ಕೊಟ್ಟಿದ್ದಾರೆ. ನೀವು ಡಿಸ್ಟಿಕ್ ಅನ್ನ ಚೂಸ್ ಮಾಡ್ಕೊಳ್ಳಿ, ಯಾವ್ದಾದ್ರು ಒಂದು. HKನಲ್ಲಿ ಮತ್ತು ನಾನ್ HKನಲ್ಲಿ ಕ್ಲಿಕ್ ಮಾಡಿಕೊಂಡು ಖಚಿತಪಡಿಸಿಕೊಳ್ಳಿ. ಖಚಿತಪಡಿಸಿದ ನಂತರ ನೆಕ್ಸ್ಟ್ ಅಂತ ಕೊಡಿ, ಮುಂದುವರಿಸಿ ಅಂತ ಕೊಡಿ. ಮತ್ತು ಡಿಕ್ಲರೇಷನ್ ಬರುತ್ತೆ. ಸಾಮಾನ್ಯವಾಗಿ ಡ್ರಾಫ್ಟ್ ಪ್ರಿಂಟ್ ಅಪ್ಲಿಕೇಶನ್ ಇರ್ತದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರಿಂಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಇರುತ್ತೆ, ಡಿಕ್ಲರೇಷನ್. ಆ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಅಕ್ಸೆಪ್ಟ್ ಅಂಡ್ ಸಬ್ಮಿಟ್ ಡಿಕ್ಲರೇಷನ್ ಮತ್ತು ಎಸ್ ಐ ಕನ್ಫರ್ಮ್. ಇಲ್ಲಿ ಇದು ಕ್ಲಿಕ್ ಮಾಡಿದಾಗ ಯಾವುದೇ ನಿಮ್ದು ಎಡಿಟ್ ಮಾಡಲು ಸಾಧ್ಯವಿಲ್ಲ. ಇಲ್ಲಿ ಪೇಮೆಂಟ್ ಬಂದ್ಬಿಡುತ್ತೆ ನಿಮ್ದು 1500. 2 ಪೋಸ್ಟ್ ಸೆಲೆಕ್ಟ್ ಮಾಡಿದ್ರಿಂದ 1500 ರೂಪಾಯಿ ನಿಮ್ದು ಪೇಮೆಂಟ್. ಕ್ಲಿಕ್ ಟು ಮೇಕ್ ಪೇಮೆಂಟ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಪೇಮೆಂಟ್ ಎಷ್ಟು ಹೊಡ್ಕೊಂಡು ನಿಮ್ದು ಡೈರೆಕ್ಟ್ UPI ನಂಬರ್ ಹಾಕೊಂಡು ಇದು ಹಾಕೊಳ್ಳಿ. ಇದಾದ ನಂತರ ಪೇಮೆಂಟ್ ಆದ ನಂತರ ಸಾಮಾನ್ಯವಾಗಿ ಅಪ್ಲಿಕೇಶನ್ ಪ್ರಿಂಟ್ಔಟ್ ಬರುತ್ತೆ. ಅಪ್ಲಿಕೇಶನ್ ಪ್ರಿಂಟ್ಔಟ್ ಹಾಕೊಳ್ಳಿ ಅಂತ ಹೇಳ್ತೇನೆ. ಇದು ಸ್ನೇಹಿತರೆ ಒಂದೇ ಅಪ್ಲಿಕೇಶನ್ ಅಲ್ಲಿ 2 ಕೂಡ ಆಡ್ ಆಗುತ್ತೆ. ಆದರೆ ಅಮೌಂಟ್ 1500 ಕಟ್ಟಲೇಬೇಕು. OBC ಅವರು, SC ST ಮತ್ತು ಅವರು 1000 ಕಟ್ಟಲೇಬೇಕು. ಒಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಯಾವುದೇ ನೀವು ನೋಡ್ಬೋದು ಇಲ್ಲಿ ಅಪ್ಲಿಕೇಶನ್ ಹಾಕೋ ತನಕ ಯಾವುದೇ ಒಂದು ಓಪ್ಸ್ ಅಂತ ಆಗಿರ್ಬೋದು, ಮತ್ತು ವೆಬ್ಸೈಟ್ ಬಿಟ್ಟು ಹೋಗೋದಂತ ಆಗಿರ್ಬೋದು, ಹೊರಗಡೆ ಹೋಗೋದು, ಯಾವುದೇ ವೆಬ್ಸೈಟ್ ಟೆಕ್ನಿಕಲ್ ಇಶ್ಯೂ ಆಗಿಲ್ಲ. ಹಾಗಾಗಿ ಕೂಲ್ ಆಗಿ ಒತ್ತಟಿ ಕುಂತು ನಿಮ್ಮ ಮೊಬೈಲ್ನಲ್ಲೇ ಅರ್ಜಿ ಚೆನ್ನಾಗಿ ಸಲ್ಲಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.